ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೆಪ್ಟೆಂಬರ್ 27ನೇ ತಾರೀಕು 999 ಪೋರ್ಟಲ್ ಓಪನ್ ಆಗ್ತಿದೆ ಅಂತಂದರೆ ನಮಗೆ ಇದೇ ತಿಂಗಳಲ್ಲೇ 3 ಡೇಟ್ಗಳು ಬಂದಿದೆ ಸ್ನೇಹಿತರೆ. 9, 18 ಹಾಗೆಯೇ 27ನೇ ತಾರೀಕು ನಮ್ಮ ಆಸೆಗಳನ್ನು, ಕೋರಿಕೆಗಳನ್ನು ನೆರವೇರಿಸಿಕೊಳ್ಳುವಂಥ ಕೊನೆಯ ದಿನ ಇದು. ತಿಂಗಳಲ್ಲಿ ನಮಗೆ 99 ಪೋರ್ಟಲ್ಲು 3 ಸಾರಿ ಬಂದಿತ್ತು. ಅಂದರೆ 9ನೇ ತಾರೀಕು, 18ನೇ ತಾರೀಕು ಹಾಗೆಯೇ 27ನೇ ತಾರೀಕು. ಇದು ಕೊನೆಯ ದಿನ ನಮ್ಮ ಆಸೆಗಳನ್ನು, ನಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳುವಂತಹ ದಿನ. ಅದರಲ್ಲೂ ನಮಗೆ ಈ ಸಾರಿ ನವರಾತ್ರಿ ಕೂಡ ಇದೆ. ನವರಾತ್ರಿಯ 6ನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಿಕೊಳ್ಳುವಂಥದ್ದು. ಇನ್ನು ಸೆಪ್ಟೆಂಬರ್ 27ನೇ ತಾರೀಕು ನಮಗೆ ಶನಿವಾರ ಬಂದಿದೆ. ಹಾಗಾಗಿ ಶನಿವಾರದ ದಿನ ಬೆಳಗ್ಗೆ 9 ಗಂಟೆ 9 ನಿಮಿಷ 9 ಸೆಕೆಂಡ್ ಒಳಗಡೆ ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಅಕಸ್ಮಾತ್ ಅವಾಗ ಆಗಲಿಲ್ಲ ಅನ್ನೋರು ನೀವು ಸಂಜೆ ಅಂದರೆ ರಾತ್ರಿ 9 ಗಂಟೆ 9 ನಿಮಿಷ 9 ಸೆಕೆಂಡ್ ಒಳಗಡೆ ಮಾಡಬೇಕಾಗತ್ತೆ. ಇನ್ನು ಏನು ಮಾಡಬೇಕು, ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಕೆಂಪುದೊಂದು ದಾರ ಇದ್ದರೆ ಸಾಕು ಸ್ನೇಹಿತರೆ. ಕಾಟನ್ ಆದರೂ ಪರವಾಗಿಲ್ಲ, ಸಿಲ್ಕ್ ಥ್ರೆಡ್ ಆದರೂ ಪರವಾಗಿಲ್ಲ, ಆದಷ್ಟು ಕಾಟನ್ ತೊಗೊಳ್ಳಿ. ಯಾಕೆಂದರೆ ನಾವು ನಾಟ್ ಹಾಕೋದಲ್ಲಿ ಅದು ಸಿಲ್ಕ್ ಥ್ರೆಡ್ ಆದರೆ ಬಿಚ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಕಾಟನ್ ಥ್ರೆಡ್ ಆದರೆ ಅದು ಟೈಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಆದಷ್ಟು ಕಾಟನ್ ಥ್ರೆಡ್ಡನ್ನು ತೊಗೊಬೇಕಾಗತ್ತೆ. ಇಲ್ಲಿ 2 ರೆಮಿಡಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. 2 ಕೂಡ ಮಾಡ್ಬೋದು ಅಥವಾ 1 ಕೂಡ ಮಾಡ್ಬೋದು. 2 ಯಾಕೆ ತಿಳಿಸ್ಕೊಡ್ತಾ ಇದ್ದೀನಿ ಅನ್ನೋದಾದರೆ, ಈ ರೆಡ್ ದಾರ ಇದೆಯಲ್ಲ, ಇದನ್ನು ತೊಗೊಂಡು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಹಾಗಾಗಿ ಪೀರಿಯಡ್ಸ್ ಆಗಿರೋರು ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲ್ಲ, ಅಥವಾ ಕೆಲ್ಸಕ್ಕೆ ಹೋಗಿರ್ತೀರ, ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಅಂಥವರು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೊಬೇಕು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ದೇವಸ್ಥಾನಕ್ಕೆ ಹೋಗೋಕ್ಕೆ ಅನುಕೂಲ ಇದೆ ಅನ್ನೋರು ದೇವಸ್ಥಾನಕ್ಕೆ ಹೋಗಿ ಕೂಡ ಮಾಡ್ಕೊಬೋದು. ಅದು ಎರಡನ್ನೂ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ. ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಕೆಲವಾರು ವಿಷಯಗಳು ತಿಳಿಯೋದೇ ಇಲ್ಲ. ಮತ್ತೆ ಸೆಪ್ಟೆಂಬರ್ 27ನೇ ತಾರೀಕು ಶನಿವಾರ 99 ಪೋರ್ಟಲ್ ಈ ದಿನ ಯೂನಿವರ್ಸ್ನಲ್ಲಿ ಅಲೈನ್ ಆಗ್ತಾ ಇದೆ. ಅಂದರೆ ನಮ್ಮ ಅದೃಷ್ಟದ ಬಾಗಿಲು ಓಪನ್ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಸಿಕ್ಕಿದೆ, ನೀವು ತುಂಬಾ ಅದೃಷ್ಟವಂತರು, ನಿಮ್ಮ ಕಷ್ಟಗಳು ಕಳೆಯುವ ದಿನ ಹತ್ರ ಬಂತು ಅಂತಲೇ ಅರ್ಥ. ಅದಕ್ಕೋಸ್ಕರನೇ ಈ ವಿಡಿಯೋ ನಿಮಗೆ ಸಿಗೋದು ಸ್ನೇಹಿತರೆ. ಈಗ ಎಲ್ಲರಿಗೂ ಸಿಗಲ್ಲ. ನೀವು ಅದೃಷ್ಟ ಮಾಡಿರೋರು ಮಾತ್ರ ಈ ವಿಡಿಯೋ ಸಿಗುತ್ತೆ. ಇನ್ನು ನಾವು ಯಾವ ರೀತಿಯಾಗಿ ಮಾಡ್ಕೊಬೇಕು ಅನ್ನೋದಾದರೆ, ನೀವು ಆ ದಿನ ಬೆಳಗ್ಗೆನೇ ಎದ್ದು ನವರಾತ್ರಿ ಆಗಿರೋದ್ರಿಂದ ನವರಾತ್ರಿ 6ನೇ ದಿನ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡಿಕೊಳ್ಳುವಂಥದ್ದು. ನಂತರ ಸುಮಾರು ಒಂದು 8:45 ಹಂಗೆ ಅಂತಂದರೆ ನೀವು ಮೊದಲೇ ಉಲ್ಲನ್ ದಾರನ ಅಥವಾ ಕೆಂಪು ದಾರವನ್ನು ತೆಗೆದಿಟ್ಕೊಬೇಕಾಗತ್ತೆ. ಹಿಂದಿನ ದಿನ ಆದರೂ ಪರವಾಗಿಲ್ಲ, ಅಥವಾ ಅವತ್ತು ಬೆಳಗ್ಗೆ ಬೇಗ ಹೋಗಿ ಅಂಗಡಿಯಿಂದ ತೊಗೊಂಬರ್ದು, ಅಥವಾ ನಿಮ್ಮ ಮನೆಯಲ್ಲಿತ್ತು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಹೊಸ ದಾರ ತರಬೇಕು ಅಂತಿಲ್ಲ, ಹಳೆ ದಾರ ಇದ್ದು ಕೆಂಪು ದಾರ ಆಗಬೇಕಷ್ಟೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಯಾವ ದಾರ ಆದರೂ ಪರವಾಗಿಲ್ಲ. ಮತ್ತೆ ನೀವು ಕ್ವಶನ್ ಕೇಳಬೇಡಿ, ಆ ದಾರ ಆಗುತ್ತಾ ಈ ದಾರ ಆಗುತ್ತಾ ಅಂತ ಕ್ವಶನ್ ಕೇಳಕ್ಕೆ ಹೋಗ್ಬೇಡಿ. ನಿಮ್ಮ ಮನೇಲಿ ಯಾವ ಕೆಂಪು ದಾರ ಇರುತ್ತೋ ಅದನ್ನು ಯೂಸ್ ಮಾಡಿ. ಇನ್ನು ಯಾವ ಟೈಮಲ್ಲಿ ಇದನ್ನು ನಾಟ್ ಹಾಕಬೇಕು ಅನ್ನೋದಾದರೆ, ನೀವು ದೇವ್ರ ಮನೇಲಿ ಒಂದು ಮಣೆ ಅಥವಾ ಚಾಪೆ ಹಾಕ್ಕೊಂಡು ಕೂತ್ಕೊಂಡು 9 ಗಂಟೆಗಿಂತೂ ಒಂದು 10 ನಿಮಿಷ ಬೇಗನೆ ನೀವು ದೇವ್ರ ಮನೇಲಿ ಕೂತ್ಕೊಬೇಕಾಗತ್ತೆ. ದಾರ ತೊಗೊಂಡು ಕೂತ್ಕೊಬೇಕಾಗತ್ತೆ. ಇನ್ನು ಮೊದಲೇ ನೀವು ನಿಮ್ಮ ಪ್ರಾಬ್ಲಮ್ಸ್ ಏನಿದೆ, ನಿಮ್ಮ ಕಷ್ಟಗಳಿದೆ, ಅದನ್ನೆಲ್ಲವನ್ನು 9 ಕಷ್ಟಗಳನ್ನು ನೀವು ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಯಾಕೆಂದರೆ ಆಗ ಮತ್ತೆ ನಾನು ಆ ಟೈಮ್ ಆಗೋಯ್ತು, ನಾನು ಆವಾಗ ನಾಟ್ ಹಾಕೋಕ್ಕಾಗಲಿಲ್ಲ, ನಾನು ಅವಾಗ ಹೇಳ್ಕೊಳಕ್ಕಾಗಲಿಲ್ಲ ಅನ್ನೋದು ಬೇಡ. ಮೊದಲೇ ನೀವು ಬುಕ್ಕಲ್ಲಿ ಬರ್ಕೊಳ್ಳಿ. ಏನು ಹೇಳಬೇಕು ಅನ್ನೋದನ್ನು ನೀವು ಮೊದಲೇ ಬುಕ್ಕಲ್ಲಿ ಬರ್ಕೊಬೇಕಾಗತ್ತೆ. ದಾರ ತಗೊಂಡು ಕಾತ್ಯಾಯಿನಿ ದೇವಿಯನ್ನು ನೀವು ಆರಾಧನೆ ಮಾಡ್ತಾ, ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತಾ, ನಿಮ್ಮ ಮನೆ ದೇವರು, ಕುಲ ದೇವರು, ಗಣಪತಿಯನ್ನು ನೀವು ಸ್ಮರಣೆ ಮಾಡ್ತಾ, ಆ ದಾರದಲ್ಲಿ ಒಂದು ಮೀಟ್ರ್ ಆಗಷ್ಟು ನೀವು ದಾರ ತೊಗೊಬೇಕಾಗತ್ತೆ, ಅಥವಾ ಒಂದು ಅರ್ಧ ಮೀಟ್ರ್ ದಾರ ತೊಗೊಂಡ್ರೂ ಸಾಕಾಗತ್ತೆ. ಇನ್ನು ಒಂದು ನಾಟ್ ಹಾಕಬೇಕಂದ್ರೆ, ನೀವು ನಿಮ್ಮ ಮನೆ ದೇವರು, ಕುಲ ದೇವರನ್ನು ನೆನೆಸ್ಕೊಂಡು, ನೀವು ಕಾತ್ಯಾಯಿನಿ ದೇವಿಯನ್ನು ನೆನೆಸ್ಕೊಂಡು ಒಂದು ನಾಟು, ನಿಮಗೇನು ಕಷ್ಟ ಇದೆ ಅದನ್ನು ಹೇಳ್ಕೊಂಡು ಒಂದು ಗಂಟು ಹಾಕಬೇಕಾಗತ್ತೆ. ಆಮೇಲೆ ಮತ್ತೆ ಸ್ವಲ್ಪ ಜಾಗ ಬಿಟ್ಟು ಮತ್ತೆ ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ಹೇಳ್ಕೊಂಡು ಮತ್ತೆ ಇನ್ನೊಂದು ಗಂಟು ಹಾಕಬೇಕಾಗತ್ತೆ. ಮತ್ತೆ ಸ್ವಲ್ಪ ಜಾಗ ಬಿಡಿ, ಮತ್ತೆ ನಿಮ್ಮ ಪ್ರಾಬ್ಲಮ್ ಹೇಳ್ಕೊಳ್ಳಿ, ಮತ್ತು ನೀವು ಒಂದು ಗಂಟು ಹಾಕಿ. ಈ ರೀತಿಯಾಗಿ ಒಂದೊಂದು ಗಂಟೆಗೂ ಒಂದೊಂದು ಕಷ್ಟಗಳನ್ನು, ಅಥವಾ ಒಂದೇ ಕಷ್ಟ ಇದೆ ಅಂತಂದರೆ ನೀವು 9 ಗಂಟೆಗಳು ಹೇಳ್ಬೇಕಂದ್ರೂ ಒಂದೇ ಪ್ರಾಬ್ಲಮ್ನ ಹೇಳ್ಕೊಂಡು 9 ಗಂಟು ಕೂಡ ಹಾಕಬಹುದು ಸ್ನೇಹಿತರೆ. ಅಥವಾ 3 ಇದೆ ಅನ್ನೋರು ನೀವು 3 ಹೇಳ್ಬೇಕು, 3 ಗಂಟೆ ಹಾಕ್ಬೋದು. 5 ಇದೆ ಅಂದರೆ 5 ಗಂಟೆ ಹಾಕ್ಬೋದು. ಟೋಟಲಾಗಿ 9 ಪ್ರಾಬ್ಲಮ್ಸನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ಕೊಳ್ಬೋದು. ಆದರೆ ನಿಮ್ಗೆ 9 ಇಲ್ಲ, 1 ಇದೆ, 2 ಇದೆ, 3 ಇದೆ, ಎಷ್ಟಿದ್ರೂ ಪರವಾಗಿಲ್ಲ, ಅಷ್ಟು ಗಂಟೆಗಳನ್ನು ಹಾಕಬೇಕಾಗತ್ತೆ. ಅಥವಾ ಒಂದೇ ಗಂಟೆ ಹಾಕಿ ನೀವು 9 ಸಾರಿ ಆ ಒಂದು ಕಷ್ಟವನ್ನು 9 ಸಾರಿ ಹೇಳ್ಕೊಂಡ್ರೂ ಆಯಿತು. ಈ ರೀತಿಯಾಗಿ ಮಾಡಬೇಕಾಗತ್ತೆ.
ನಾಟ್ ಹಾಕೋದಕ್ಕೆ ಯಾವಾಗ ಶುರು ಮಾಡಬೇಕು ಅಂದರೆ ಕರೆಕ್ಟಾಗಿ ಬೆಳಗ್ಗೆ 9 ಗಂಟೆಗೆ ಶುರು ಮಾಡಬೇಕಾಗತ್ತೆ. 9 ಗಂಟೆ 9 ನಿಮಿಷ 9 ಸೆಕೆಂಡ್ ಒಳಗಡೆ ನೀವು ಮುಗಿಸ್ಬೇಕಾಗತ್ತೆ. ಅಕಸ್ಮಾತ್ ಬೆಳಗ್ಗೆ ನಾನು ಮಾಡೋಕ್ಕಾಗಲಿಲ್ಲ ಅನ್ನೋರು ನೀವು ರಾತ್ರಿ 9 ಗಂಟೆ 9 ನಿಮಿಷ 9 ಸೆಕೆಂಡ್ಗೂ ಮಾಡ್ಬೋದು. ಮಾಡಿ ನೀವು ಅದೇನು ದಾರ ನಾಟ್ ಹಾಕಿರ್ತೀರಲ್ಲ ಅದನ್ನು ಒಂದು ತಟ್ಟೆಯಲ್ಲಿ ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ನೀವು ಅದಕ್ಕೆ ಪೂಜೆಯನ್ನು ಮಾಡಬೇಕು. ಅಮ್ಮ ನನ್ನ ಕಷ್ಟಗಳೆಲ್ಲ ಬಗೆಹರಿದಿವೆ ಅಂತ ಹೇಳ್ಕೊತ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ನೀವು ನಾಟ್ ಹಾಕಬೇಕಂದ್ರೂ ಅಷ್ಟೇ ಪಾಸಿಟಿವ್ ಆಗಿ ಆಗಿದೆ ಅಂತ ಹೇಳ್ಕೊತ ನೀವು ನಾಟ್ ಹಾಕಬೇಕು. ಈಗ ಮಕ್ಕಳು ಮದುವೆ ಆಗ್ತಾ ಇಲ್ಲ ಅಂದ್ಕೊಳ್ಳಿ, ನನ್ನ ಮಗಳು ಮದುವೆ ಆಗಿದೆ, ಒಳ್ಳೆ ವರ ಸಿಕ್ಕಿದ್ದಾನೆ, ಒಳ್ಳೆ ಚೆನ್ನಾಗಿ ಮದುವೆ ಆಗಿದೆ ಅಂತ ನೀವು ಸ್ಮರಣೆ ಮಾಡ್ತಾ ಗಂಟು ಹಾಕಬೇಕು. ಇಲ್ಲ ನನ್ನ ಮಕ್ಕಳು ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆ, ಅಥವಾ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ, ನಾನು ಕೊಟ್ಟಂಥ ಸಾಲ ವಾಪಸ್ ಬಂದಿದೆ, ನಾನು ವಿದೇಶಕ್ಕೆ ಹೋಗಿದ್ದೀನಿ, ನನಗೆ ಒಳ್ಳೆಯ ಜಾಬ್ ಸಿಕ್ಕಿದೆ, ನಾನು ಮನೆ ಕಟ್ಟಿದ್ದೀನಿ, ಅಥವಾ ಇನ್ನೇನು ನಿಮಗೇನು ಕೋರಿಕೆ ಇರುತ್ತೆ ನೋಡಿ ಅದನ್ನು ಪಾಸಿಟಿವ್ ಆಗಿ ಆಗಿದೆ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಅದನ್ನು ಹೇಳ್ಕೊತ ನಾಟ್ ಹಾಕಬೇಕಾಗತ್ತೆ. ಒಂದು ತಟ್ಟೆಯಲ್ಲಿಟ್ಟು ಪೂಜೆ ಮಾಡಿ ನೀವು ಬೆಳಗ್ಗೆ ಅಕಸ್ಮಾತ್ ಮಾಡಿದ್ದೀರಾ ಅಂದರೆ ಸಾಯಂಕಾಲ ಅಷ್ಟರಲ್ಲಿ ನಿಮ್ಮ ಮನೆ ಹತ್ರ ಇರುವಂಥ ದೇವಿ ದೇವಸ್ಥಾನ, ಯಾವ ದೇವಿ ಆದರೂ ಪರವಾಗಿಲ್ಲ ಸ್ನೇಹಿತರೆ, ಒಟ್ಟಾರೆಯಾಗಿ ದೇವಿ ದೇವಸ್ಥಾನ ಬೇಕಾಗತ್ತೆ. ದೇವಿ ದೇವಸ್ಥಾನದ ಉಂಡಿಯಲ್ಲಿ ನೀವು ಉಂಡಿಯಲ್ಲಿ ಹಾಕಬೇಕಂದ್ರೂ ಅಮ್ಮ ಮಹಾಲಕ್ಷ್ಮಿ ಅಥವಾ ನೀವು ಯಾವ ದೇವಸ್ಥಾನಕ್ಕೆ ಹೋಗಿದ್ರೋ ಆ ದೇವಿಯ ಹೆಸರನ್ನು ಹೇಳ್ತಾ ನನ್ನ ಕಷ್ಟಗಳೆಲ್ಲ ಬಗೆಹರಿದಿದ್ದಾವೆ ಅಂತ ಹೇಳ್ತಾ ನೀವು ಆ ಉಂಡಿ ಒಳಗಡೆ ಹಾಕಬೇಕಾಗತ್ತೆ. ಹಾಕಿ ನಮಸ್ಕಾರ ಹಾಕ್ಕೊಂಡು ಮನೆಗೆ ಬರಬೇಕಾಗತ್ತೆ ಸ್ನೇಹಿತರೆ. ಇನ್ನು ಎರಡನೇ ರೆಮಿಡಿ ಯಾವ ರೀತಿಯಾಗಿ ಮಾಡಬೇಕು, ಈಗ ಇದನ್ನು ಎಲ್ಲರೂ ಅಂದರೆ ದೇವಸ್ಥಾನಕ್ಕೆ ಹೋಗುವಂಥವ್ರು, ಈಗ ಒಬ್ಬೊಬ್ಬರು ನನ್ನ ಪೀರಿಯಡ್ಸ್ ಆಗಿದೆ ನಾನು ಹೋಗಲ್ಲ, ಅಥವಾ ನಾನು ಹೊರಗಡೆ ಇದ್ದೀನಿ ಹೋಗೋಕ್ಕಾಗಲ್ಲ ಅನ್ನೋರು ಇನ್ನೊಂದು ರೆಮಿಡಿ ತಿಳಿಸ್ಕೊಡ್ತೀನಿ. ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಒಂದು ವೈಟ್ ಶೀಟು ಅಂದರೆ ಅನ್ರೂಲ್ಡ್ ಶೀಟ್ ಬೇಕಾಗುತ್ತೆ, ರೂಲ್ಡ್ ಇರೋದು ಬೇಡ, ಅನ್ರೂಲ್ಡ್ ಶೀಟ್ ತೊಗೊಳ್ಳಿ. ಒಂದು ಗ್ರೀನ್ ಪೆನ್ನಲ್ಲೇ ಬರಿಬೇಕಾಗುತ್ತೆ, ಗ್ರೀನ್ ಪೆನ್ನು ಅಥವಾ ಗ್ರೀನ್ ಪೆನ್ಸಿಲ್, ಒಟ್ಟಾರೆಯಾಗಿ ಗ್ರೀನ್ ಪೆನ್ ಬೇಕಾಗತ್ತೆ. ಇನ್ನು ಏನು ಬರಿಬೇಕು, ನೀವು ಅಲ್ಲಿ ಯಾವ ರೀತಿಯಾಗಿ ನಾಟ್ ಹಾಕಬೇಕಂದ್ರೆ ಹೇಳ್ಕೊತಿದ್ರಲ್ಲ ಅದೇ ರೀತಿಯಾಗಿ ನೀವು 9 ನೀವು ಏನು 9 ಕೋರಿಕೆಗಳಿರುತ್ತಲ್ಲ, 9 ಕಷ್ಟಗಳಿರುತ್ತಲ್ಲ, ಆ ಕಷ್ಟಗಳನ್ನು ನೀವು ಬರಿಬೇಕಾಗತ್ತೆ. 9 ಕೂಡ ಬರಿಬೋದು, ಅಥವಾ ಇಲ್ಲೂ ಕೂಡ ನಿಮಗೆ ಎಷ್ಟಿದೆಯೋ ಅಷ್ಟನ್ನು ಕೂಡ ನೀವು ಅಂದರೆ ನೀವು ಪ್ರೆಸೆಂಟೆನ್ಸಲ್ಲಿ ಹೇಳ್ಕೊತಾನೆ ಬರಿಬೇಕಾಗತ್ತೆ. ಇದನ್ನು ಬೆಳಗ್ಗೆನೂ ಬರಿಬೋದು, ಅಥವಾ ಬೆಳಗ್ಗೆ ಬರೆಯೋಕ್ಕಾಗಲಿಲ್ಲ ಅಂದರೆ ರಾತ್ರಿ ಬರಿಬೋದು. ಇನ್ನು ರಾತ್ರಿ ಬರೆದಿದ್ದಾದಮೇಲೆ ಅಂದರೆ ಈಗ ಬೆಳಗ್ಗೆ ಬರೆದಿರ್ತೀರಾ ಅಂದರೆ ನೀವು ಬೆಳಗ್ಗೆ ಬರೆದಿದ್ದಾದಮೇಲೆ ಇದನ್ನು ಪೇಪರನ್ನು ಸುಟ್ಟು ಯೂನಿವರ್ಸಲ್ಗೆ ಓದಬೇಕು. ಅಕಸ್ಮಾತ್ ನಾನು ಬೆಳಗ್ಗೆ ಬರೆಯೋಕ್ಕಾಗಲಿಲ್ಲ, ಸಾಯಂಕಾಲ ರಾತ್ರಿ ಬರೀತೀನಿ 9 ಗಂಟೆಗೆ ಅಂದರೆ ರಾತ್ರಿ ಕೂಡ ಬರೀಬೋದು. ಇನ್ನು 2 ಟೈಮು ಬರೀತೀನಿ ಅನ್ನೋದಾದರೆ ಖಂಡಿತ 2 ಟೈಮು ಬರೀಬೋದು. ಅಂದರೆ ಒಂದು ಶೀಟ್ ತೊಗೊಳ್ಳಿ, ಒಂದು ಸೈಡು ಬೆಳಗ್ಗೆ ಬರೀರಿ, ಇನ್ನೊಂದು ಸೈಡು ನೀವು ರಾತ್ರಿ ಬರಿಬೇಕಾಗತ್ತೆ. ರಾತ್ರಿ ಬರೆದು ಅದನ್ನು ಒಂದು ದೀಪದ ಸಹಾಯದಿಂದ ಅಥವಾ ಮ್ಯಾಚ್ ಬಾಕ್ಸ್ ಸಹಾಯದಿಂದನೂ ಅದನ್ನು ಸುಟ್ಟು ನೀವು ಯೂನಿವರ್ಸಲ್ಗೆ ಅದನ್ನು ಬ್ಲೋ ಮಾಡಬೇಕಾಗತ್ತೆ, ಊದಬೇಕಾಗತ್ತೆ. ಯೂನಿವರ್ಸಲ್ಗೆ ಓದಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಯೂನಿವರ್ಸಲ್ ಅಂತ ಥ್ಯಾಂಕ್ ಯು ಅಂತ ಹೇಳ್ಬೇಕಾಗತ್ತೆ. ಈ ರೀತಿಯಾಗಿ ಇದನ್ನು ನೀವು ಬರೆದಿದ್ದಾದಮೇಲೆ ಒಂದೊಂದನ್ನು ನೀವು 9 ಸಾರಿ ಹೇಳ್ಕೊಬೇಕಾಗತ್ತೆ. ಈಗ ಅದೇ ನಾನು ಹೇಳಿದ್ನಲ್ಲ, ನನ್ನ ಆರೋಗ್ಯ ಚೆನ್ನಾಗಾಗಬೇಕು ಅಂತ ಬರೆದಿರ್ತೀರಾ. ಬರೆದಿದ್ದಾದಮೇಲೆ ಅದನ್ನು 9 ಸಾರಿ ಹೇಳ್ಕೊಬೇಕು. ನೀವು 9 ಗಂಟೆ 9 ನಿಮಿಷ 9 ಸೆಕೆಂಡ್ ಒಳಗಡೆ ನೀವು ಅದನ್ನು ಹೇಳ್ಕೊಬೇಕಾಗತ್ತೆ. ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ, ನಾನು ತುಂಬ ಆರೋಗ್ಯವಾಗಿದ್ದೀನಿ, ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ. ಈ ರೀತಿಯಾಗಿ ಏನು ಬರೆದಿರ್ತೀರಾ ಎಲ್ಲವನ್ನೊಂದನ್ನು 9 ಸಾರಿ ಹೇಳ್ಕೊಬೇಕಾಗತ್ತೆ. ಅಥವಾ ನನಗೊಂದೇ ಕಷ್ಟ ಇದೆಯಾ, ನೀವು ಒಂದನ್ನೇ ಬರೀರಿ, ಅದನ್ನು 9 ಸಾರಿ ಹೇಳ್ಕೊಳ್ಳಿ. ಅಥವಾ 2 ಬರೆದಿರ್ತೀನಿ ಅನ್ನೋದಾದರೆ ನೀವು 2 ಬರೆದು 9 ಸಾರಿ ಹೇಳ್ಕೊಬೇಕಾಗತ್ತೆ. ಈ ರೀತಿಯಾಗಿ ಒಂದನ್ನು ನಿಮ್ಮ ಒಂದು ಪ್ರಾಬ್ಲಮ್ನ 9 ಸಾರಿ ಅಂದರೆ ಆಗಿದೆ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೊಬೇಕು. ಪೇಪರ್ನ ಸುಟ್ಟು ಯೂನಿವರ್ಸಲ್ಗೆ ಬ್ಲೋ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಮಾಡಿ ತುಂಬಾ ಒಳ್ಳೆಯ ದಿನ. ನಮ್ಮ ಮ್ಯಾನಿಫೆಸ್ಟೇಷನ್ ಅಂತಂದರೆ ನಾವು ತುಂಬ ದಿನಗಳಿಂದ ನನ್ನ ಕೆಲಸ ಆಗ್ತಾನೇ ಇಲ್ಲ, ನನಗೇನೇ ಪೂಜೆಗಳು ಮಾಡಲಿ, ಏನೇ ಮಂತ್ರಗಳನ್ನು ಹೇಳ್ಕೊಂಡ್ರು ನನಗೆ ಕೆಲಸ ಆಗ್ತಾ ಇಲ್ಲ ಅನ್ನೋರು ನೀವು ಈ ದಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಏಕೆಂದರೆ ತುಂಬಾ ಅಪರೂಪದ ದಿನ ಅಂತಲೂ ಕೂಡ ಹೇಳ್ಬೋದು. 10, 18, 27 ಈ 3 ದಿನಗಳು ಅಷ್ಟೇ ಸ್ನೇಹಿತರೆ. ಈ ಹಿಂದೆ ನಾನು 9ನೇ ತಾರೀಕು ಮಾಡ್ಕೊಂಡಿದ್ದೀನಿ, ಮತ್ತೆ ಮಾಡ್ಬೋದಾ? ಖಂಡಿತ ಮಾಡ್ಬೋದು. 18ನೇ ತಾರೀಕು ಮಾಡಿದ್ದೀನಿ, ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಇವೆರಡರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಮೊದಲೇ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕೆಂತಂದರೆ 9ನೇ ತಾರೀಕೆ ನೀವು ಬೆಳಗ್ಗೆ ಎಲ್ಲ ತೆಗೆದು ರೆಡಿ ಮಾಡೋದಕ್ಕಾಗಲ್ಲ. ಹಿಂದಿನ ದಿನವೇ ನೀವೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಆ ದಿನ ನೀವು ಕೂತ್ಕೊಂಡು ನೀವು ಮಾಡ್ಬೋದು. ಇನ್ನು ಕೆಂಪು ದಾರದ ಮಾತ್ರ ನೀವು ದೇವ್ರ ಮನೇಲೇ ಕೂತ್ಕೊಂಡು ನೀವು ಅದನ್ನು ಮಾಡಬೇಕಾಗತ್ತೆ. ಆದರೆ ಪೇಪರಲ್ಲಿ ಬರೆಯೋದು ನೀವು ಯಾವುದೇ ಜಾಗದಲ್ಲಿ ಅಂದರೆ
ಅಂತಂದರೆ ಪೀಸ್ ಆಫ್ ಮೈಂಡ್ ಇರಬೇಕು. ಅಂತಂದರೆ ನೀವು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ನೀವು ಬರೀಬೇಕಾಗತ್ತೆ. ಆ ಬರೆಯೋದಕ್ಕೂ ಮೊದಲು ನೀವು ಒಂದು 2 ನಿಮಿಷ ಪ್ರಶಾಂತವಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ನಂತರ ನೀವು ಬರೆಯೋದಕ್ಕೆ ಶುರು ಮಾಡಿ. ಈ ರೀತಿಯಾಗಿ ಮಾಡಿ ನಿಮ್ಮ ಇಂತಹ ಕೋರಿಕೆಗಳು ಎಷ್ಟೋ ವರ್ಷಗಳಿಂದ ತೀರದೇ ಇರೋಂಥ ಕೋರಿಕೆಗಳು ಕೂಡ ನೆರವೇರ್ತವೆ ಅಂತಲೇ ಹೇಳ್ಬೋದು. ತುಂಬಾ ಪವರ್ಫುಲ್ ಡೇ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಈ ದಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರನೇ ಈ ಸಾರಿ ನಾನು ವಿಡಿಯೋ ಬೇಗನೆ ಹಾಕ್ತಾಯಿದ್ದೀನಿ. ಹಾಗಾಗಿ ಯಾರೂ ಮಿಸ್ ಮಾಡ್ಕೊಬೇಡಿ. ಎಲ್ಲರೂ ನಿಮ್ಮ ಕೋರಿಕೆ, ಅದರಲ್ಲೂ ನಮಗೆ ಈ ಸಾರಿ 9 ಕೋರಿಕೆ ಸ್ನೇಹಿತರೆ, 9 ಕೋರಿಕೆಯನ್ನು ಬರೆಯುವಂಥ ಅವಕಾಶ ಕೂಡ ಬಂದಿದೆ. ಈ ಚಾನ್ಸು ಯಾರೂ ಮಿಸ್ ಮಾಡ್ಕೊಬೇಡಿ. ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.